ಈ ಚಿತ್ರ ಪ್ರದರ್ಶನಕ್ಕೆ ಮುಂಚೆ ಸ್ವಾಗತವನ್ನು ಮತ್ತು ಈ ಚಿತ್ರದ ರೂಪಿಸಿರುವಂತಹ ಡಾಕ್ಟರ್ ಅನಿಲ್ ಕುಮಾರ್ ಅವರನ್ನು ಪರಿಚಯಿಸಬೇಕು ಅಂತ ನಮ್ಮ ಶರಣ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರಾದ ಎಂ ಚಿನ್ನಸ್ವಾಮಿ ಅವರನ್ನು ಕೇಳಿಕೊಟ್ಟಿದ್ದೀನಿ. ಪ್ರಥಮವಾಗಿ ಈ ದಿನದ ಕಾರ್ಯಕ್ರಮದ ದಿವಸಾನ್ಯತೆ ಪಾಲಿಸಿರುವ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ ಮತ್ತು ಇಲ್ಲಿ ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ಆಗಮಿಸಿರುವ ಎಲ್ಲ ಅರಗುರು ಚರಮೂರ್ತಿಗಳಿಗೆ ನಮಿಸಿ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಗಮಿಸಿರುವ ಎಲ್ಲ ಮಾನೀಯರಿಗೂ ಮತ್ತು ಮಹಿಳೆಯರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಮತ್ತು ಆತ್ಮೀಯ ಸ್ವಾಗತ. ವಿದ್ವಾಂಸರಾಗಿರುವ ಡಾಕ್ಟರ್ ಅನಿಲ್ ಕುಮಾರ್ ಅವರು ಹಲವಾರು ಕಿರುಚಿತ್ರಗಳನ್ನು ಅತ್ಯಂತ ಶ್ರದ್ಧೆಯಿಂದ ಮೂಲ ವಸ್ತುವಿಗೆ ಚ್ಯುತಿ ಬಾರದಂತೆ ನಿರ್ಮಿಸಿ ಪ್ರಶಂಸೆಯನ್ನಾಗಿದ್ದಾರೆ. ಇವರು BE ಎಲೆಕ್ಟ್ರಿಕಲ್, MA ಸ್ಯಾನಿಟರಿ ಮತ್ತು PhD ಇನ್ ಹಿಂದೂ ಮ್ಯಾರೇಜ್ ಪದವಿ ಗಳಿಸಿ ಕೆಲವು ಕಾಲ ಹಲವು ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ನಂತರ ಮೈಸೂರಿನಲ್ಲಿ ಬಂದು ನೆಲೆಸಿ ಕಲ್ಪಕ್ಷೇತ್ರ ಹೆರಿಟೇಜ್ ಟ್ರಸ್ಟ್ ಸ್ಥಾಪಿಸಿ ಸಾಂಸ್ಕೃತಿಕ ಮತ್ತು ಹೆರಿಟೇಜ್ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದಾರೆ. ನಂತರ ಕಲ್ಪಕ್ಷೇತ್ರ ಎಂಬ ಆಡಿಟೋರಿಯಂ ಅನ್ನು ನಿರ್ಮಿಸಿ AC ಧ್ವನಿವರ್ಧಕ ಮಾಡಿ ನಾಟಕ ಮತ್ತು ಸಂಗೀತ ಕಾರ್ಯಕ್ರಮಗಳನ್ನು ನಡೆಸಲು ಪ್ರೋತ್ಸಾಹಿಸುತ್ತಿದ್ದಾರೆ. ಪ್ರತಿ ವಾರವೂ ಮುಖ್ಯವಾಗಿ ಶನಿವಾರ ಮತ್ತು ಭಾನುವಾರಗಳಲ್ಲಿ ಯಾವಾಗಲೂ ಸಾಂಸ್ಕೃತಿಕ, ವೈಜ್ಞಾನಿಕ ಮುಂತಾದ ಕಾರ್ಯಗಳನ್ನು ಸತತವಾಗಿ ನಡೆಸಿದ್ದಾರೆ. ಇವರ ಆಲೋಚನೆಗಳನ್ನು ಮಾಡಿರುತ್ತಾರೆ. ಅವುಗಳಲ್ಲಿ ಮುಖ್ಯವಾದದ್ದು ಸಾಮವೇದ ಸಂಗೀತ. ಇದು 5 ಭಾಗಗಳಲ್ಲಿ ಬಂದಿದೆ ಸಾಮವೇದ ಸಂಗೀತ. ನಂತರ ಪಿತಾಮಹ ಪುರಂದರದಾಸ, ಇದು ಒಂದು ಅತ್ಯುತ್ತಮವಾದ ಚಿತ್ರವನ್ನು ಮಾಡಿದ್ದಾರೆ. ನಂತರ ಸಂಗೀತ ಕಲಾನಿಧಿ ಮೈಸೂರು ವಾಸುದೇವಾಚಾರ್ಯರು ಕೂಡ ಒಂದು ಅತ್ಯುತ್ತಮ ಚಲನಚಿತ್ರ ಮಾಡಿದ್ದಾರೆ. ಈಗ ಯುಗಪುರುಷ ಬಸವಣ್ಣ ಎಂಬ ಕಿರುಚಿತ್ರವನ್ನು ಮಾಡಿದ್ದಾರೆ. ಅದರ ಕಿರುಚಿತ್ರ ಪ್ರದರ್ಶನವನ್ನು ಇಲ್ಲಿಗೆ ಏರ್ಪಡಿಸಲಾಗಿದೆ. ಇವರು ಅನ್ವೇಷಣೆ ರಿಸರ್ಚ್ ಎಂಬೊಂದು ಅತ್ಯುತ್ತಮವಾದ ಪುಸ್ತಕ ಬರೆದಿದ್ದಾರೆ. ಅದು ಅವರ ಫ್ಯಾಮಿಲಿಯ ಬಗ್ಗೆ ನಡೆದಿರುವ ಘಟನೆಗಳನ್ನು ಅನುಸರಿಸಿ ಮಾಡಿದಿರ್ತಕ್ಕಂಥ ಒಂದು ಅತ್ಯುತ್ತಮವಾದ ಪುಸ್ತಕ. ದಾನ, ಧರ್ಮ, ನೀತಿ ನ್ಯಾಯಗಳ ಬಗ್ಗೆ ತುಂಬ ಅತ್ಯುತ್ತಮವಾಗಿ ಬರೆದಿದ್ದಾರೆ. ಇವರ ಪತ್ನಿ ಶ್ರೀಮತಿ ಕಮಲಾ ಅವರು ಸರಳ ಸ್ವಭಾವದವರು, ವಿನಯಶೀಲರು. ಇವರಿಗೆ 2 ಮಕ್ಕಳು, ಗುರು ತೇಜಸ್ ರಾವ್ ಮತ್ತು ರಾಮಶ್ರೇಯಸ್ ರಾವ್ ಅಂತ. ಇವರುಗಳು ಮದುವೆಯಾಗಿ ಹೊರದೇಶದಲ್ಲಿದ್ದಾರೆ. ಇವರೇ ಡಾಕ್ಟರ್ ಅನಿಲ್ ಕುಮಾರ್. ಇವತ್ತಿನ ಮುಖ್ಯ ಸಿನಿಮಾ ನಿರ್ಮಾಣದ ರೂವಾರಿಗಳು. ಎ ವೆರಿ ಸಿಂಪಲ್ ಎ ಪರ್ಫೆಕ್ಟ್ ಮ್ಯಾನ್. ಎಲ್ಲರಿಗೂ ವಂದನೆಗಳು. ನಮಸ್ಕಾರ. ತನ್ನುವ ಕೊಟ್ಟು ಲಿಂಗಕ್ಕೆ ಮನವ ಕೊಟ್ಟು ಗುರುವಿಗೆ ತನ್ನುವ ಕೊಟ್ಟು ಲಿಂಗಕ್ಕೆ ಮನವ ಕೊಟ್ಟು ಜಂಗಮಗೆ ಧನವ ನೀ ಕೊಟ್ಟು ಜಂಗಮಗೆ ಧನವ ನೀ ಕೊಟ್ಟು ಇಂತೆ ತ್ರಿವಿಧಕ್ಕೆ ತ್ರಿವಿಧವ ನೀ ಕೊಟ್ಟು ಇಂತೆ ತ್ರಿವಿಧಕ್ಕೆ ತ್ರಿವಿಧವ ನೀ ಕೊಟ್ಟು ನಾನು ಧನ್ಯನಾದೇನು ಕೂಡಲ ಸಂಗಮ ದೇವ. ನಾನು ಧನ್ಯನಾದೇನು ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ
ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ. ಧನ್ಯವಾದ. ಈ ಬಸವಣ್ಣ ಅವರ ಬಗ್ಗೆ ಮಾಡಿದ ಸಾಕ್ಷಿಚಿತ್ರ ನಮ್ಮ 8ನೆಯ ಸಾಕ್ಷಿಚಿತ್ರ. ಮೊದಲನೇದಾಗಿ ನಾವು ಸಾಮವೇದ ಸಂಗೀತ ಅಂತ ಒಂದು ಡಾಕ್ಯುಮೆಂಟ್ರಿ ಮಾಡಿದೆ. ಅಂದರೆ ಸಾಮವೇದದ ಮಂತ್ರಗಳ ಉಚ್ಚಾರಣೆಯಿಂದನೇ ನಮ್ಮ ಶಾಸ್ತ್ರೀಯ ಸಂಗೀತ ಬಂತು ಅಂತ ಒಂದು. ಅದಕ್ಕೆ ಮಂಜುನಾಥ್ ಶ್ರೌತಿ ಅಂತ ಸಾಮವೇದ ಪಂಡಿತರು ಮತ್ತು ಸುಕನ್ಯಾ ಪ್ರಭಾಕರ್ ಹಾಡುಗಾರ್ತಿ ಅವರಿಬ್ಬರು ಭಾಗವಹಿಸಿದ್ರು. ಅದು 5 ಭಾಗದಲ್ಲಿ ಬಂತು. ನಂತರ ನಾವು ಸಂಗೀತ ಪಿತಾಮಹ ಪುರಂದರದಾಸ ಅಂತ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ವಿ. ಅದಕ್ಕೆ ಅರವಿಂದ್ ಹೆಬ್ಬಾರ್ ಅಂತ ಉಡುಪಿಯಿಂದ ಬಂದಿದ್ರು. ಅದರಲ್ಲೂ ಸುಕನ್ಯಾ ಪ್ರಭಾಕರ್ ಭಾಗವಹಿಸಿದ್ರು. ನಂತರ ಮೈಸೂರು ವಾಸ್ತವಾಚಾರ್ಯರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ವಿ. ಅವರು ಮಡ್ರಾಸ್ಗೆ ಹೋಗಿದ್ದು ಅವ್ರ ಜೀವನ ಚಕ್ರದ ಬಗ್ಗೆ ಎಲ್ಲ ಮಾಡಿದ್ವಿ. ಆಮೇಲೆ ಈ ಬಸವಣ್ಣವ್ರ ಬಗ್ಗೆ ಮಾಡೋಣ ಅಂತ ಒಂದು ಮನಸ್ಸು ಬಂತು. ಆದರೆ ನಾವು ಒಬ್ಬ ಸಂಪನ್ಮೂಲ ವ್ಯಕ್ತಿಯಿಂದ ಮಾತಾಡಿಸಿ ಬಸವಣ್ಣವ್ರ ಬಗ್ಗೆ ತಿಳ್ಕೊಳ್ಳೋಣ ಅನ್ನೋದ್ರ ಬದಲು ಅಲ್ಲೇ ಯಾಕೆ ಹೋಗಿ ಮಾಡಬಾರ್ದು ಅಂತ ನಾವೇನು ಮಾಡಿದ್ವಿ, ನಮ್ಮ ಕಂಪ್ಲೀಟ್ ಟೀಮ್ನ ಕರ್ಕೊಂಡು ಬಾಗೇವಾಡಿ, ಬಸವ ಕಲ್ಯಾಣ, ಗೂಡಲ್ ಸಂಗಮ, ಬಾಲ್ಕಿ ಎಲ್ಲ ಕಡೆ ಹೋದ್ವಿ. ಅಲ್ಲಿಯವರೇನೆ ಬಸವಣ್ಣವರ ಕಥೆಯನ್ನು ಹೇಳ್ತಾರೆ. ಬಸವಣ್ಣ ಬಹಳ ವಿರಳವಾದ ವ್ಯಕ್ತಿ. ಶತಮಾನದಲ್ಲಿ ಒಬ್ಬ ಅಂತ ಹೇಳ್ಬೋದು, ಗಾಂಧೀಜಿ ಥರ. ಅವರು ಒಂದು ಬೇರೆ ಸಂತರನ್ನ ಹೋಲಿಸಿದ್ರೆ ವೈರಾಧಿಪತಿ ಬಗ್ಗೆ ಮಾತಾಡೋದಿಲ್ಲ. ಕಾಯಕ ಎಲ್ಲರೂ ದುಡಿದು ಸಂಪಾದಿಸಬೇಕು, ಆದರೂ ಎಷ್ಟು ಬೇಕೋ ಅಷ್ಟೇ ಸಂಪಾದಿಸಿ, ಜಾಸ್ತಿ ಇದ್ದದನ್ನ ದಾಸೋಹ ಮಾಡಿದ್ರು. ಇದು ಅತ್ಯುತ್ತಮ ಒಂಥರ ವಾಸ್ತವಿಕ ತತ್ವ. ಅಂಥ ಮನುಷ್ಯರು ಸಿಗೋದು ಭಾಳ ಕಷ್ಟ. ಸೊ ನೀವು ಬಸವಣ್ಣವ್ರ ಬಗ್ಗೆ ಅಲ್ಲಿಯವರ ಮಾತಿಂದನೇ ತಿಳ್ಕೊಬೋದು ಅವ್ರ ಕಥೆನ. ಮತ್ತು ವಚನಗಳನ್ನು ಬಹಳ ಮುಖ್ಯ. ವಚನಗಳನ್ನು ಹಾಡೋರು ಕೂಡ ಪ್ರಭು ಸೊನ್ನ ಅಂತ, ಸೊನ್ನ ದೇವರಿಗೆ ಹತ್ರ ಒಂದು ಊರು, ಅಲ್ಲಿಯವರು ಇಲ್ಲಿ ಹಿಂದೂಸ್ತಾನಿ ಕಲಿಸ್ತಾ ಇದ್ದಾರೆ. ಅವ್ರು ಹಾಡಿದ್ದಾರೆ, ಅದ್ಭುತವಾಗಿ ಹಾಡಿದ್ದಾರೆ. ಬಸವಣ್ಣವ್ರ ಕಥೆ ವಚನಗಳಿಲ್ಲದ್ರೆ ಆಗೋದೇ ಇಲ್ಲ. ಸೊ ಅದರಿಂದ ನಮಗೆ ಭಾಳ ಖುಷಿ ಕೊಡ್ತು. ಈ ಚಿತ್ರವನ್ನು ಭಾಳ ಕಡೆ ಫೆಸ್ಟಿವಲ್ಗಳಿಗೆಲ್ಲ ಕಳಿಸಿದ್ವಿ. ಸುಮಾರು ಅವಾರ್ಡ್ಗಳು ಬಂದಿವೆ. ಸೊ ತಾವೆಲ್ಲ ನೋಡಿ ಸಂತೋಷ ಪಡ್ತೀವಿ ಅಂತ. ಈಗ ಈ ಸಾಕ್ಷಿ ಚಿತ್ರಗಳನ್ನ ನಾವೆಲ್ಲ ವೀಕ್ಷಿಸ್ಬೋದು. ಸಮಾಜ ಚಿಂತಕ, ಕ್ರಾಂತಿಕಾರಿ, ಭಕ್ತಿ ಭಂಡಾರಿ, ದೂರದರ್ಶಿತ್ವದ ಪರಿಜ್ಞಾನ ಹೊಂದಿದ್ದ ಸಹೃದಯಿ. ಭಕ್ತಿಪೂರ್ವಕ ನಮನಗಳು ಹಾಗೂ ಎಲ್ಲ ಆಹ್ವಾನಿತರಲ್ಲೂ ಕೂಡ ನನ್ನ ವಂದನೆಗಳು. ಬಸವಣ್ಣನವರ ಇವರ ಅತ್ಯಂತ ಅರ್ಥಪೂರ್ಣವಾಗಿ, ಭಾವಪೂರ್ಣವಾಗಿ ಹಾಗೂ ಬಸವಣ್ಣನವರ ಒಟ್ಟು ಸಾಧನೆಯನ್ನು, ಅವರ ವಿಚಾರ ಒಂದು ಕಡೆ ಪರಿಣಾಮಕಾರಿಯಾಗಿ ಸಂಗ್ರಹಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಅವರನ್ನು ಹೃತ್ಪೂರ್ವಕ ಅಭಿನಂದಿಸ್ತೇನೆ. ಈ ಒಂದು ಕಿರುಚಿತ್ರದಲ್ಲಿ ಬಸವಣ್ಣನವರ ವಿಚಾರಗಳಷ್ಟೇ ಅಲ್ಲದೆ ಸಾಮಾಜಿಕವಾದ ಮತ್ತು ಐತಿಹಾಸಿಕ ಘಟನೆಗಳನ್ನು ಕೂಡ ಒಳಗೊಂಡು ಒಂದು ರೀತಿಯಲ್ಲಿ ಅರ್ಥವಾದರೆ ಬಸವಣ್ಣನವರ ವಿಚಾರವನ್ನು, ಆ ಧರ್ಮದ ಬಗ್ಗೆ ಸ್ವಲ್ಪ ವಿಚಾರಗಳನ್ನು ತಿಳಿದಂಥವರಿಗೆ
ಇದು ಒಂದು ಒಳ್ಳೆಯ ಸಾಮಗ್ರಿಯನ್ನು ಕೊಡುವಂಥ ಒಂದು ಒಟ್ಟು ಮೆಲುಕು ಹಾಕುವುದಕ್ಕೆ 12ನೇ ಶತಮಾನದ ಒಂದು ಕಾಲ ಹೇಗಿತ್ತು, ಧಾರ್ಮಿಕ ವಿಚಾರಗಳು ಹೇಗಿತ್ತು, ಸಾಮಾಜಿಕ ವಿಚಾರಗಳು ಹೇಗಿತ್ತು, ಹಾಗೆ ಇತಿಹಾಸದ ಸಂಗತಿಗಳು ಹೇಗಿತ್ತು, ಸಾಮಾನ್ಯರ ಜನರ ಅಭಿಪ್ರಾಯ ಹೇಗಿತ್ತು, ಅವಕಾಶ ಕಲ್ಪಿಸಿದ್ದಕ್ಕಾಗಿ ಅನಿರೀಕ್ಷಿತವಾಗಿ ನಾನು ಏನನ್ನು ಮಾತನಾಡುವಂಥ ಆಲೋಚನೆಯಲ್ಲಿ ಇರಲಿಲ್ಲ. ಅದಕ್ಕಾಗಿ ನಾನು ಒಂದಷ್ಟು ನನ್ನ ಮಾತು ಮುಗಿಸ್ತೇನೆ. ಅವರಿಗೆ ಪೂಜ್ಯರಿಂದ ಸನ್ಮಾನ. ಈ ಸರಳ ಸಮಾರಂಭವನ್ನು ಉದ್ದೇಶಿಸಿ ಜಗದ್ಗುರುಗಳು ಪರಮ ಪೂಜ್ಯರು ಒಂದೆರಡು ಮಾತುಗಳನ್ನು ಕಾರ್ಯಕರ್ತರಾದ ಎಲ್ಲರಿಗೂ ಈಗ ವಂದನಾರ್ಪಣೆಯನ್ನು ಮಾಡಲಿದ್ದಾರೆ. ಶರಣ ಸಾಹಿತ್ಯ ಪರಿಷತ್ತಿನ ನಗರ ಘಟಕದ ಕಾರ್ಯದರ್ಶಿಯಾದ BN ನಂದೀಶ್ವರ್. ಶುಭ ಸಂಜೆಯ ನಮಸ್ಕಾರಗಳು. ಸಾಕ್ಷ್ಯಚಿತ್ರ ಪ್ರದರ್ಶನ ಒಂದು ಸುತ್ತೂರು ಪೂಜ್ಯ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಪ್ರದರ್ಶನಗೊಂಡಿದೆ. ಸುತ್ತೂರು ಶ್ರೀ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳಿಗೆ ಎಲ್ಲ ಸದ್ಭಕ್ತರ ಪರವಾಗಿ ಹೃತ್ಪೂರ್ವಕವಾದ ಮಾಡ್ತಾ ಇದ್ದೀವಿ. ಯುಗಪುರುಷ ಬಸವಣ್ಣ ಸಾಕ್ಷ್ಯಚಿತ್ರದ ರೂವಾರಿ ಕಲ್ಪ ಹೆರಿಟೇಜ್ ಟ್ರಸ್ಟ್ನ ಪ್ರವರ್ತಕರಾದ ಡಾಕ್ಟರ್ ಅನಿಲ್ ಕುಮಾರ್ ಅವರು ಅತ್ಯಂತ ಪ್ರೀತಿ ಮತ್ತು ಶ್ರದ್ಧೆಯಿಂದ ಈ ಸಾಕ್ಷ್ಯಚಿತ್ರವನ್ನು ಸಿದ್ಧಪಡಿಸಿ